villains. ಹೊನ್ನಾವರ, ಅಂಕೋಲಾ, ಕುಮಟಾ, ಸಿರ್ಸಿ, ಯಲ್ಲಾಪುರ ಅಂತ ಇಲ್ಲೇ ಓಡಾಡ್ಕೊಂಡು ಸರೌಂಡಲ್ಲಿ ಓಡಾಡ್ಕೊಂಡಿದ್ವಿ. ನಮಗೂ ಮತ್ತೆ ಬೆಂಗಳೂರು ಬಹಳ ಡಿಸ್ಟೆನ್ಸ್ ಇದೆ. ಇದೊಂದು ಪುಟ್ಟ ಸಮುದ್ರ. ಸೂರಿ ಸರ್ ನನ್ನ ಗುರುಗಳು. ನನ್ನ ಮೇಲೆ ಇಟ್ಕೊಂಡಿರೋ ಪ್ರೀತಿ ಅಪಾರವಾದದ್ದು. ನಟನೆ ಅಂದ್ಕೊಂಡು ಸ್ಟ್ರಗಲ್ ಮಾಡಿ ಗೆಲ್ಲೋದಿದೆಯಲ್ಲ ಬಹಳ ಚಾಲೆಂಜ್. ಏನೋ ಒಂದಿಷ್ಟು ಕಲಿಬೇಕು, ಇನ್ನೊಂದಿಷ್ಟು ಏನೋ ಆಗ್ಬೇಕು ಅಂತ ಇತ್ತು. ಸೊ ಅದು ಈ ಸಿನಿಮಾ ಮೂಲಕ ಹೊರಗೆ ಬಂದಿದೆ. ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು ನಮ್ಮ ಕನ್ನಡ ಇಂಡಸ್ಟ್ರಿ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಇವತ್ತು ಉತ್ತರ ಕನ್ನಡಕ್ಕೆ ಬಂದಿದೆ. ವಿಶೇಷವಾಗಿ ಹೊನ್ನಾವರಕ್ಕೆ ಯಾಕೆ ಬಂದಿದ್ದೀವಿ, ಹೊನ್ನಾವರದಲ್ಲಿ ಇರುವಂತಹ ವಿಶೇಷತೆ ಏನು, ಹೊನ್ನಾವರದಲ್ಲಿ ಒಂದು ಸಂಭ್ರಮ ನಡೀತಾ ಇದೆ. ನಮ್ಮ ಕನ್ನಡದ ಹೆಮ್ಮೆಯ ನಟ ಪ್ರಶಾಂತ್ ಸಿದ್ಧಿ ಅವರು ಆಕ್ಟ್ ಮಾಡಿರುವಂತಹ ಮತ್ತು ವಿಶೇಷವಾಗಿ ಪ್ರಶಾಂತ್ ಸಿದ್ಧಿ ಅವರು ಮೊದಲ ಬಾರಿಗೆ ಸಂಗೀತ ನಿರ್ದೇಶನ ಮಾಡಿರುವಂತಹ ಮತ್ಸ್ಯಗಂಧ ಅನ್ನುವಂಥ ಸಿನಿಮಾ ರಾಜ್ಯಾದ್ಯಂತ 23ಕ್ಕೆ ಬಿಡುಗಡೆ ಆಗ್ತಾ ಇದೆ. ಸಿನಿಮಾಗೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಕ್ಲೂಸಿವ್ ವಿಷಯಗಳನ್ನ ಪ್ರಶಾಂತ್ ಸಿದ್ಧಿ ಅವ್ರ ಜೊತೆ ಮಾತಾಡ್ತಾ ತಿಳ್ಕೊಬೇಕು ಅಂತ ಬಂದಿದ್ದೀವಿ. ಪ್ರಶಾಂತ್ ಸಿದ್ಧಿ ಅವರು ಪ್ರಮೋಷನ್ ಮಾಡ್ತಿದ್ದಾರೆ, ಒಂದು ಬೋರ್ಡ್ ಕಟ್ತಿದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ಹೊನ್ನಾವರ್. ನೀವ್ ಹೇಳ್ಬೇಕು ಅದನ್ನ. ಹೊನ್ನಾವರ್ ಅಂತ ನಾನು ನಿಮ್ಗೆ ಹೇಳ್ಬೇಕು. ವೆಲ್ಕಮ್ ಟು ಹೊನ್ನಾವರ್. ಬೋರ್ಡ್ ಕಟ್ಟೋದ್ರಲ್ಲಿರೋ ಮಜಾ ಸಾಕತ್ತಲ್ಲ. ಅದ್ಭುತವಾದ ಮಜಾ ಇದೆ ಬೋರ್ಡ್ ಕಟ್ಟೋದ್ರಲ್ಲಿ. ನಾವು ಬಂದು 2-3 ದಿನ ಆಯ್ತು. ನಾವು ಮತ್ತೆ ನಮ್ಮ ಪ್ರಶಾಂತ್ ವರದಾಮೂಲ ಅಂತ ನಮ್ಮ ಕಲಾವಿದರು ಮಾತಾಡ್ಕೊಂಡು ಹೋಗುವ. ನನಗೆ ಒಂದು ಕುತೂಹಲ ಅಂತಾರೆ, ಒಂದು ಊರಿನ ನೆಲಗಟ್ಟಿಂದ ಬಂದಂತ ಒಬ್ಬ ವ್ಯಕ್ತಿ, ಅದು ಪ್ರಶಾಂತ್ ಅಂತಲ್ಲ ಯಾರೇ ಆಗ್ಲಿ, ನನ್ನ ಸಿನಿಮಾ ನಮ್ಮೂರಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ದೊಡ್ಡ ಸಂಭ್ರಮ. ನನ್ನ ಬ್ಯಾನರ್ನ, ನನ್ನ ಪೋಸ್ಟರ್ನ ನಾನು ಕಟ್ತೀನಿ, ಅದು ಡಬಲ್ ಸಂಭ್ರಮ. ಇದು ನನ್ನ ಫೀಲಿಂಗ್. ಇದು ನಿಜ. ಒಬ್ಬ ಕಲಾವಿದ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ನಂದು ಅಂತ ಬಂದಾಗ ನಮ್ಮ ನೆಲ, ನಮ್ಮ ಭಾಷೆ ಈ ಥರದ್ದು ಬಂದಾಗ ಕೆಲಸ ಮಾಡಬೇಕು, ನಮ್ಮನ್ನು ನಾವು ಅಲ್ಲಿ ತೊಡಗಿಸ್ಕೋಬೇಕು ಅನ್ನೋದು ಹಂಬಲ ಇರುತ್ತೆ. ಆಮೇಲೆ ನಮ್ಮ ಜಾಗದಲ್ಲಿ ನಾವು ಕೆಲಸ ಮಾಡೋದು ಒಂಥರ ಹೆಮ್ಮೆ. ಅದು ನಾವು ಆಚೆ ಹೋಗಿ ತುಂಬ ಕೆಲಸ ಮಾಡ್ತೀವಿ, ಆದ್ರೆ ಅದಲ್ಲ. ನಮ್ಮ ಊರಲ್ಲಿ ನಾವು ನಟನೆ ಮಾಡಿದ್ದಿರ್ಬೋದು, ಇವರೇ ಸಂಗೀತ ನಿರ್ದೇಶನವನ್ನು ಇದಕ್ಕೆ ಮಾಡಿದ್ದಾರೆ. ಒಂಥರ ಹೆಮ್ಮೆ. ಇಲ್ಲಿ ಕೆಲಸ ಮಾಡಬೇಕು. ಇದು ರಾತ್ರಿ 2 ಗಂಟೆವರೆಗೂ ಬ್ಯಾನರ್ ಕಟ್ಟಿಸ್ತಾ ಓಡಾಡ್ತಾ ಹಬ್ಬ. ಜೊತೆಗೆ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತ ಒಬ್ಬ ನಟ ಒಂದು ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀರಿ. ಇದೆಲ್ಲವೂ ಒಂದ್ಸಲಿ ರೀಕ್ಯಾಪ್ ಆಗೋದಾದ್ರೆ, ಇಲ್ಲೇ ಓಡಾಡದಂತ ಒಬ್ಬ ವ್ಯಕ್ತಿ ಒಂದು ಸಣ್ಣ ಹೆಜ್ಜೆ ಮುಂದಿಡ್ತಾನೆ ಅಂತಂದಾಗ ಆಗುವಂತ ಒಂದು ವೈಬ್ರೇಷನ್ ಪ್ರಶಾಂತ್ ಸಿದ್ಧಿಯಲ್ಲಿ. ನನ್ನಂತೆ ತುಂಬಾ ಜನ ಯುವ ಪ್ರತಿಭೆಗಳು ಬರ್ತಾ ಇದ್ದಾವೆ. ನಾವು ಇದೇ ಜಾಗದಲ್ಲಿ ಇಲ್ಲೇ ಓಡಾಡ್ತಿದ್ವಿ. ಹೊನ್ನಾವರ, ಅಂಕೋಲಾ, ಕುಮಟಾ, ಸಿರ್ಸಿ, ಯಲ್ಲಾಪುರ ಅಂತ ಇಲ್ಲೇ ಓಡಾಡ್ಕೊಂಡು ಸರೌಂಡಲ್ಲಿ ಓಡಾಡ್ಕೊಂಡಿದ್ವಿ. ಈ ಮಟ್ಟಕ್ಕೆ ನಾವು ಇಲ್ಲಿ ಬಂದು ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ನಮ್ಮೂರಲ್ಲೇ ನಾವು ಒಂದು ಬ್ಯಾನರನ್ನು ಕಟ್ತಾ ಇದ್ದೀವಿ ಅಂದರೆ ಭಾಳ ಖುಷಿ ಆಗುತ್ತೆ. ಇನ್ನೊಂದೇನು ಅಂದರೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು ನಮ್ಮ ಕನ್ನಡ ಇಂಡಸ್ಟ್ರಿ ಹಾಗೂ ನಮ್ಮ ಅಭಿಮಾನಿ ಬಳಗ, ನಮ್ಮ ಪ್ರೇಕ್ಷಕರು ನಮ್ಮನ್ನು ಬೆನ್ತಟ್ಟಿದ್ದಾರೆ. ಭಾಳ ಖುಷಿ ಇದೆ ಈ ವಿಚಾರವಾಗಿ. ಅಲ್ಲ, ಯೂಶಲಿ ಬೇರೆ ಹೀರೋಗಳ ಸಿನಿಮಾಗಳ ಪೋಸ್ಟ್ಗಳನ್ನ ನೋಡ್ಕೊಂಡು ಓಡಾಡದಂಥವ್ರು ನನ್ನ ಸಿನಿಮಾದ ಬ್ಯಾನರ್ನ, ನನ್ನ ಮ್ಯೂಸಿಕ್ ಡೈರೆಕ್ಷನ್ ಬ್ಯಾನರ್ನ ನಾನು ಕಟ್ತೀನಿ ಅಂದಾಗ ಆಗೋ ಸಂಭ್ರಮ ಡಬಲ್. ಜೊತೆಗೆ ಈ ಒಂದು ಜರ್ನಿನ ಹೇಗೆ ರಿಸೀವ್ ಮಾಡ್ತಾರೆ ಪ್ರಶಾಂತ್ ಸಿದ್ಧಿ ಪರ್ಸನಲಿ? ದೊಡ್ಡ ಸ್ಟ್ರಗ್ಲಿಂಗ್ ಲೈಫ್ ನಿಮ್ದು. ಹೌದು, ನಮ್ದು ತುಂಬಾ ದೊಡ್ಡ ಸ್ಟ್ರಗ್ಲಿಂಗ್ ಲೈಫು. ಅಲ್ಲಿ ನಾವು ಇಲ್ಲಿಂದ ಅಲ್ಲಿಗೆ ಹೋಗಿದ್ದೀವಿ ಅನ್ನೋದೇ ಒಂದು ಬಹಳ ದೊಡ್ಡ ವಿಚಾರ ಅದು. ಯಾಕಂದ್ರೆ ನಾವು ಇಲ್ಲಿಂದ ಬ್ಯಾನರ್ಗಳನ್ನು ನೋಡಿ ಅಥವಾ ಪೋಸ್ಟರ್ಗಳನ್ನು ನೋಡಿ ನಾವು ಖುಷಿ ಪಡ್ತಾ ಇರೋರಾಗಿತ್ತು. ಆದರೆ ಇಲ್ಲಿಂದ ಅಲ್ಲಿ ಹೋಗ್ತೀವಾ ಅನ್ನೋದೊಂದು ಡೌಟಲ್ಲೇ ಇದ್ವಿ. ಯಾಕಂದರೆ ನಮಗೂ ಮತ್ತು ಬೆಂಗಳೂರಿಗೂ ಭಾಳ ಡಿಸ್ಟೆನ್ಸ್ ಇದೆ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಅದೊಂದು ದೊಡ್ಡ ಸಮುದ್ರ. ಅಲ್ಲಿ ಹೋಗ್ಬಿಟ್ಟು ಏನೋ ಕೆಲಸ ಮಾಡಬೇಕು ಅಂದರೆ ಭಾಳ ದೊಡ್ಡ ಮಟ್ಟದ ಕೆಲಸ ಮಾಡಬೇಕಾಗುತ್ತೆ. ಅದು ರಂಗಭೂಮಿ ನಮಗೆ ಕಲಿಸ್ಕೊಡುತ್ತೆ. ಸೊ ರಂಗಭೂಮಿಯಿಂದನೇ ನಾವು ಈಗ ಈ ಸ್ಟೇಜಲ್ಲಿ ಹಿಂಗೆ ನಿಂತಿದ್ದೀವಿ ಅಂದರೆ ಅದು ರಂಗಭೂಮಿ ಮಾಡಿರುವಂಥ ಕೆಲಸ. ಸೊ ತುಂಬ ಖುಷಿ ಇದೆ. ಅಂಡ್ ಸ್ಪೆಷಲಿ ಸಿನಿಮಾದಲ್ಲಿ ನಟನೆ ಮಾಡೋದು ಬೇರೆ, ಸಿನಿಮಾದಲ್ಲಿ ನಟಿಸಿ ಆ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕೆ ಕೂಡ ದೊಡ್ಡ ವಿಷಯ. ಸೂರಿ ಸರು ಎಷ್ಟು ಬ್ರಿಲಿಯಂಟ್ ಆಗಿ ಹೇಳ್ತಾರೆ ಅಂದರೆ, ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಮಾಡ್ತಾರೆ ಹುಡುಗರು ಅಂತಂದ್ರೆ ಈಗಿನ ಹುಡುಗರು ಉತ್ಸಾಹದ ಬಗ್ಗೆ ಮಾತಾಡಿದ್ರು ಸೂರಿ ಅವರು. ಸೂರಿ ಸರ್ ನನ್ನ ಗುರುಗಳು. ನಾನು ಅವ್ರನ್ನ ನನ್ನ ಗುರುಗಳು ಅಂತ ಭಾವಿಸ್ತೀನಿ. ಆಮೇಲೆ ಅವರು ನನ್ನ ಮೇಲೆ ಇಟ್ಕೊಂಡಿರೋ ಪ್ರೀತಿ ಅಪಾರವಾದದ್ದು.
ನನಗೂ ಅವ್ರ ಮೇಲೆ ಬಹಳ ಪ್ರೀತಿ ಇದೆ. ನನ್ನ ಯಾವುದೇ ನಾನು ಕೆಲಸ ಮಾಡಬೇಕು ಅಥವಾ ನಾನು ಮೊದಲು ಒಂದು ಹೆಜ್ಜೆ ಇಡಬೇಕು ಅಂದರೆ ಅದನ್ನು ಮೊದಲನೇದಾಗಿ ನಾನು ಸೂರಿ ಸರ್ ಹತ್ರ ಯಾವತ್ತೂ ಡಿಸ್ಕಸ್ ಮಾಡಿರ್ತೀನಿ. ಆದರೆ ಅವರಿಗೆ ನಾನು ಹಿಂಗೆ ಮಾಡಿದ್ದೀನಿ ಸರ್, ಇಷ್ಟು ಮಾಡಿದ್ದೀನಿ ಅಂತ ಸುಮ್ಮನೆ ಲೈಟಾಗಿ ಹೇಳಿದ್ದೆ ಅಷ್ಟೇ. ಬಟ್ ಇಷ್ಟು ದೊಡ್ಡದಾಗಿ ಹಿಂಗೇನೋ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಹಾಗಾಗ್ಬಿಟ್ಟು ಸರ್ ಹಂಗೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ನಂಗೆ ಅದು ಭಾಳ ಖುಷಿ ಅನಿಸ್ತು. ಯಾಕಂದರೆ ಅವರು ನಮ್ಗೆ ಯಾವತ್ತೂ ನನಗೆ ಮುಂಚಿಂದನೂ ಪ್ರೋತ್ಸಾಹ ಇತ್ತು, ಮುಂದೂ ಇರುತ್ತೆ. ನಾವು ಅವ್ರ ಗೈಡೆನ್ಸಲ್ಲೇ ಬೆಳೆದವರು. ಹಾಗಾಗ್ಬಿಟ್ಟು ಭಾಳ ಖುಷಿ ಇದೆ ನನಗೆ. ಪ್ರಶಾಂತ್ ಅವ್ರ ಬಗ್ಗೆ ಮ್ಯೂಸಿಕ್ ಪ್ರಶಾಂತ್ ಮಾಡ್ಯಾರ ಅಂದ ತಕ್ಷಣ ಸೂರಿ ಸರ್, ಯುವರಾಜ್ ಭಟ್ರು, ತರುಣ್ ಅವರು, ಭರ್ಜರಿ ಚೇತನ್, ಉದಯ್ ಮೆಹ್ತಾ, ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಲೆಜೆಂಡ್ರಿಗಳವರು ನಿರ್ಮಾಣ ಸಂಸ್ಥೆಯಲ್ಲಿ, ನಿರ್ದೇಶಕರಲ್ಲಿ. ನೀವು ಇಂಡಸ್ಟ್ರಿಯಲ್ಲಿ ನೋಡಿ ಬಂದಿದ್ದೀರಿ. ಬಟ್ ಈ ಥರದ ಒಂದು ಸ್ಟೆಪ್ ತೊಗೊಳ್ಳೋದು ದೊಡ್ಡ ರಿಸ್ಕ್ ಅಲ್ವಾ? ನಟನೆಯಿಂದ ಶಿಫ್ಟ್ ಆಗಿ ಸಡನ್ ಆಗಿ ಮ್ಯೂಸಿಕ್ ಮಾಡ್ತೀನಿ ಅಂತಂದ್ರೆ ಏನೇ ಕಲ್ತಿದ್ರು ಸಹ ಒಂದು ದೊಡ್ಡ ಸಾಹಸ ಕೈಯಾಗಿದ್ರೆ ನನಗೆ ಪರ್ಸನಲಿ ಅನಿಸ್ತಿರೋದು ಈ ಒಂದು ವಿಚಾರ. ಖಂಡಿತ. ಒಬ್ಬ ವ್ಯಕ್ತಿ ನಟನೆ ಅಂದ್ಕೊಂಡು ಸ್ಟ್ರಗಲ್ ಮಾಡಿ ಒಂದು ಹೆಸರು, ಒಂದಷ್ಟು ಸಿನಿಮಾನ ಮಾಡಿ ಏಕದಮ್ ಒಂದು ಬೇರೆಯದೇ ಆದಂಥ ಒಂದು ಮ್ಯೂಸಿಕ್ ಕಡೆ ಬಂದು ಗೆಲ್ಲೋದಿದೆಯಲ್ಲ, ಭಾಳ ಚಾಲೆಂಜಿಂಗ್ ಇದು. ಆದರೆ ಮೂಲ ನನಗೆ ಸಿದ್ದಿ ಭಾಳ ಕ್ಲೋಸ್ ಆಗಿರೋದ್ರಿಂದ ಅವನ ಹಂಬಲ್ಗಳು ಎಲ್ಲ ನಾವು ಕೂತ್ ಮಾತಾಡ್ತಿದ್ವಿ, ಚರ್ಚೆ ಮಾಡ್ತಿದ್ವಿ. ಅವನಿಗೆ ಮ್ಯೂಸಿಕ್ ಅಂದರೆ ಜೀವ. ಆ್ಯಕ್ಚುಲಿ ಅವನು ಏನೋ ಒಂದು ಬದುಕಲ್ಲಿ ಒಂದು ಸಾಧನೆ ಅಂತ ನೀನಾಸಂ ಮುಖಾಂತರ, ರಂಗಭೂಮಿ ಮುಖಾಂತರ ಸಿನಿಮಾಗೆ ಬಂದು ಆ್ಯಕ್ಟಿಂಗಲ್ಲಿ ಕೆಲಸ ಮಾಡಿದರು. ಅದರ ಒಳಗಡೆ ಒಂದು ಸಂಗೀತದ ಹಂಬಲ ಇತ್ತಲ್ಲ ಇವರಿಗೆ, ಅದು ನನಗೆ ಗೊತ್ತಿತ್ತು ಪರ್ಸನಲಿ. ತುಂಬ ಹುಚ್ಚು. ರೂಮಲ್ಲಿದ್ದರೆ ಬೇರೆ ಹಾಡು ಹೇಳೋದು, ಇದು ಮಾಡೋದು. ಆಚೆ ಬಂದ್ರೆ ಏನಮ್ಮ ಏನಿರಲಿಲ್ಲ, ಆರಾಮಿದ್ದ. ಅದರ ಒಳಗಡೆ ಹಂಬಲ ಇವತ್ತು ಈ ಸಿನಿಮಾದಲ್ಲಿ ಆ ಹಂಬಲದ ಒಂದು ಗಟ್ಟಿತನ ಈ ಸಿನಿಮಾದಲ್ಲಿ ಕಾಣುತ್ತೆ. ಅಲ್ಲಿ ಎಲ್ಲದಕ್ಕೂ ಕಾಲ ಕೂಡು ಬರ್ಬೇಕಾಗಿತ್ತ ಅಂತ. ಡೆಫಿನೆಟ್ಲಿ ನಾವು ಅನ್ಕೊಂಡಾಗ ಏನೂ ಆಗಲ್ಲ. ನಾನು ಅನ್ಕೊಂಡಿದ್ದು ಅದಕ್ಕೊಂದು ಟೈಮ್ ಅಂತ ಬರುತ್ತೆ, ಅದಕ್ಕೊಂದು ಒಂದು ವೇದಿಕೆ ಅಂತ ಸಿಗುತ್ತೆ, ಅವಾಗಲೇ ಅದು ವರ್ಕ್ ಆಗೋದಂತ ನಾನು ಅನ್ಕೋತೀನಿ. ನಮ್ಮ ಒಳಗೆ ಇತ್ತು, ಮಾಡಬೇಕು ಅಂತ ಇತ್ತು, ಒಳ್ಳೆ ಟೀಮ್ ಸಿಗಬೇಕು ಅಂತ ಇತ್ತು, ಆಮೇಲೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಲಿ ಮಾಡೋಣ ಅಂತಿತ್ತು. ಇಲ್ಲ ಮಾಡಿ ಅನ್ನೋರು, ಇಲ್ಲ ಏನೋ ಒಂದಿಷ್ಟು ಕಲಿಬೇಕು, ಇನ್ನೊಂದಿಷ್ಟು ಏನೋ ಆಗಬೇಕು ಅಂತ ಇತ್ತು. ಸೊ ಅದು ಈ ಸಿನಿಮಾ ಮೂಲಕ ಹೊರಗೆ ಬಂದಿದೆ. ಮತ್ಸ್ಯಗಂಧದ ಮೇಕಿಂಗ್ ದೊಡ್ಡ ಮಟ್ಟ ಸುದ್ದಿ ಮಾಡ್ತಾ ಇದೆ. 23ಕ್ಕೆ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರೆಸೆಂಟ್ ನಿಮ್ಮ ಪ್ರಮೋಷನಲ್ ಆಕ್ಟಿವಿಟಿಗಳೆಲ್ಲ ಹೇಗೆ ನಡೀತಾ ಇದ್ದಾವೆ ಮತ್ತು ನೀವು ಎಲ್ಲೆಲ್ಲಿ ಶೂಟಿಂಗ್ಗಳನ್ನು ಮಾಡಿದ್ರಿ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ನಾನು ಮಾತಾಡ್ತಾ ಹೋಗ್ತೀನಿ. ನಂಗೆ ಸ್ವಲ್ಪ ಜಾಗ ಎಲ್ಲ ತೋರಿಸ್ಬೇಕು ನಿಮಗೆ. ಖಂಡಿತ. ನಾವು ಎಲ್ಲೆಲ್ಲಿ ಶೂಟ್ ಮಾಡಿದ್ವೋ ಅದೇ ಜಾಗಕ್ಕೆ ಕರ್ಕೊಂಡೋಗಿ ತೋರಿಸ್ತೀವಿ. ಬನ್ನಿ ನಮ್ಮ ಜೊತೆ. ಕನ್ನಡ ಪಿಕ್ಚರ್ ನಿರಂತರವಾಗಿ ಜೊತೆಗಿರಿ. ಪ್ರಶಾಂತ್ ಸಿದ್ದಿ ಅವರ ಮತ್ತಷ್ಟು ರೋಚಕ ಜರ್ನಿನ ತೋರಿಸ್ತೀವಿ. ಕೀಪ್ ಆನ್ ವಾಚಿಂಗ್ ಕನ್ನಡ ಪಿಕ್ಚರ್. ಥ್ಯಾಂಕ್ ಯು ಸೊ ಮಚ್.